ಒಂದು ಹಳ್ಳಿಯಲ್ಲಿ ದೊಡ್ಡದಾದ ಮಾವಿನ ಗಿಡ ಇತ್ತು. ಭಯಂಕರ ದೊಡ್ಡದು. ಅದ್ರ ತೆಳಗೆ ಎಷ್ಟೋ ಜನ ಬಂದು ಕುಂಡಿರ್ತಿದ್ರು, ಹಣ್ಣು ತಿಂತಿದ್ರು, ಆರಾಮ್ ನೆರಳಲ್ಲಿ ಮನ್ಕೋತಿದ್ರು. ಒಂದು ದಿನ ಆ ಗಿಡದ ಹತ್ತಿರ ಒಂದು ಸಣ್ಣ ಮಗು, ಹೆಣ್ಣು ಮಗು ಬಂತು. ಸಣ್ಣ ಹೆಣ್ಣು ಮಗು ಅಂಬಾಗಿರೋಡು ಬಂತು. ಯಾಕೋ ಗೊತ್ತಿಲ್ಲ, ಆ ಗಿಡಕ್ಕೆ ಆ ಮಗುವಿನ ಮೇಲೆ, ಆ ಹುಡುಗಿ ಮೇಲೆ ಬಹಳ ಪ್ರೀತಿ ಬಂತು. ಬಹಳ ಸಂತೋಷ ಆಯಿತು. ಇದು ದಿನಾಲೂ ಆಡ್ಲಿಕ್ಕೆ ಬರಬೇಕು, ದಿನಾಲೂ ಕುಣಿದಾಡಬೇಕು, ನಾನು ಟೊಳ್ಳೆ ಹಿಡ್ದು ಹರಿಬೇಕು. ಅದು ಗಿಡ ಬಾಗಿಸ್ತಿತ್ತು, ಹಿಂಗೆ ಹರಿಲಿ ನನ್ನ ಟೊಳ್ಳೆ ಅತ್ತಂದು. ಸ್ವಲ್ಪ ದೊಡ್ಡದಾಯಿತು. ಅದು ಗಿಡದ ಮ್ಯಾಗೆ ಏರ್ತಿತ್ತು, ಕಲ್ಲು ಒಗಿತಿತ್ತು. ಏನು ಬೇಕಾದ ಮಾಡಲಿ, ಆ ಗಿಡಕ್ಕೆ ಕೊಟ್ಟು ಸಂತೋಷನೇ. ಭಯಂಕರ ಸಂತೋಷ, ಭಯಂಕರ ಪ್ರೀತಿ. ಅದು ಬರಲಿಕ್ಕಂದ್ರೆ ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ, ಯಾಕೆ ಬರಲಿಲ್ಲ ಚಿಂತೆ ಮಾಡ್ತಿತ್ತು. ಒಂದು ಸ್ವಲ್ಪ ದೊಡ್ಡಕ್ಕೆ ಆದಳು. ದೊಡ್ಡಕ್ಕೆ ಹಣ್ಣು ಕೊಡ್ತಿದ್ದು, ತಿಂತಿದ್ಲು. ಆಮೇಲೆ ಕೆಲವೊಂದು SLCಗೆ ಬಂದಳು. ಕೆಲವೊಂದು ದಿನ ಬರಲಿಲ್ಲ. ಗೆಳತಿಯರ ಕೈಗೆ ಹೇಳಿ ಕಳಿಸಿದ್ಲು, ಎಲ್ಲ ಬಾ ಹತ್ತೇಳು, ಬಾ ಹತ್ತೇಳು. ಭಯಂಕರ ಜೀವ ನೆನೆಸ್ಲಾತು ನನಗೆ. ಆಕೆ ಅದು ಆ ಹುಡುಗಿಗೆ ಬಂದ್ರೇನು ಸಂತೋಷ ಆಗ್ತೈತಿ, ಅದ್ರ ಮ್ಯಾಲೆ ಭಾಳ ಪ್ರೀತಿ ಇದೆ, ಒಟ್ಟು ಬರಬೇಕು ಹಿಂಗೆ ಅನಿಸ್ತಿತ್ತು. ಭಯಂಕರ ನಮ್ಗೆ ಆತ್ಮೀಯರು ಯಾರೇ ಬರಲಿಲ್ಲ ಮಾಡಲಿ ನೆನೆಸ್ತೀವಿ ನಾವು. ಅದಕ್ಕೆ ಆ ಹುಡುಗಿಗೆ ಬಹಳ ಸೊಕ್ಕ ಗರ್ವಿತ್ತು, ಭಾಳ ಸೊಕ್ಕನಾಕಿತ್ತು ಹುಡುಗಿ. ಬಂದು ಎದಕ್ಕೆ ಬರ್ಬೇಕು ನನಗೆ, ನನ್ನ ದಿವಸ ಅಭ್ಯಾಸ ಅದ, ಬಂದು ಏನು ಮಾಡೋಕ್ಕೆ ಹಾಗೆ ಸೊಕ್ಕಲೆ ಬೇಕು. ಆದರೂ ಏನೇ ಅಂದರೂ ಗಿಡಕ್ಕೆ ಸಂತೋಷ ಆಯಿತು. ನಾವು ನಿತ್ಯ ಜೀವನ ಸಾಕಷ್ಟು ನೋಡ್ತಿರ್ತೀವಿ. ನಾವು ಎಷ್ಟೋ ವಿದ್ಯಾರ್ಥಿ ಪ್ರೀತಿಸ್ತೀವಿ. ಒಮ್ಮೆ ನಮ್ಮ ಪ್ರೀತಿನೇ ಇರೋದಿಲ್ಲ. ಒಂದು ಹುಡುಗಿದ್ಲು, ಕ್ವಶನ್ ಮುಗೀತತ್ತಿದ್ದಿಲ್ಲ, ಹಿಂಗೆ ನೋಡೋಕೆ ಬಿಡಕ್ಕೆ ಹಿಂಗೆ ಅಟ್ರ ಮ್ಯಾಗೆ ತಿಳ್ಕೊಬೇಕಿದ್ದು ಮುಗ್ದತ್ತಂದು. ಅಂಥವ್ರು ಇರ್ತಾರೆ ನಿಜ ಜೀವನದಲ್ಲಿ. ನಾವು ಅನುಭವ ಆಗ್ಯಾವ. ನಾವು ಎಷ್ಟೋ ಜನರು ಪ್ರೀತಿಸಿದ್ರು ನಮ್ಮನ್ನು ಪ್ರೀತಿಸೋದಿಲ್ಲ. ಆದ್ರೆ ಏನು ಮಾಡ್ಬೇಕು ನಾವು, ಅವ್ರ ಪ್ರೀತಿ ಮಾಡಲಿ ಇರಲಿ, ನಾವು ಅವರನ್ನು ಪ್ರೀತಿಸಬೇಕು ಅಂತ ಅರ್ಥ. ಹಂಗೆ ಸೆಕೆಂಡ್ರಿ ಮುಗೀತು. ನಂದು. ನಾನು MBA ಸೇರ್ತಾ ಇದ್ದೀನಿ. ನನಗೆ ಸ್ವಲ್ಪ ರೊಕ್ಕ ಬೇಕಾಗೀಗ, ನಿನ್ನ ಕೈಲಿ ಏನು ರೊಕ್ಕ ಕೊಡು ಆತ ಅಂತ ಕೇಳಿದ್ಲು. ಗಿಡ ಹೇಳ್ತು, ನಾವೇನು ಜನರವ, ಲಂಚ ತಿಂತೇವ, ದುಡಿತೇವ, ನಮ್ಮ ಕಡೆ ಏನು ರೊಕ್ಕ ಬರ್ತೈತಿ. ಆದರೆ ರಗಡ್ ಸಾಕಷ್ಟು ಹಣ್ಣುಗಳು ಬಿಟ್ಟವ. ಈ ಹಣ್ಣುಗಳನ್ನೆಲ್ಲ ಕಟ್ ಮಾಡು, ಬಡ ಕಟ್ ಮಾಡಿ ನೀವು ಮಾರ್ಕೊಂಡು ನೀ MBBS ಅಥವಾ ಏನು ಓದ್ಲಿಕ್ಕೆ ಬೇಕಾಗಿಲ್ಲ ರೊಕ್ಕ ತಗೋ ಅಂತ ಹೇಳ್ತು. ಆಯ್ತು ಬಡ ಏನು ವಿಚಾರ ಮಾಡ್ಲಿಕ್ಕೆ ಟೊಳ್ಳೆ ಹರಿದ್ಲು, ಮುರಿದ್ಲು, ಮಾಡಿದ್ಲು, ಏನು ಬೇಕಾದ್ ಮಾಡಿ ಬಡ ಹರ್ಕೊಂಡು ಮಾರಿಬಿಟ್ಟು. ಆದರೂ ಗಿಡಕ್ಕೆ ಸಂತೋಷನೇ. ಅದಕ್ಕೆ ಟೊಳ್ಳೆ ಹರಿದ್ಲು, ಎಲೆ ಹರಿದ್ಲು, ಬೇಕಾದ ಮಾಡಿ ಗಿಡಕ್ಕೆ ಸಂತೋಷನೇ. ಮಾರಿಬಿಟ್ಲು. ಮಾರಿ MBS ಮುಗೀತು. ಎಷ್ಟೋ ದಿವಸ ಮತ್ತೆ ಬರಲಿಲ್ಲ. ಬರ್ಲಿಕ್ಕೆ ಅದು ಗಿಡ ಕೂತು ಯಾವಾಗ ಬರ್ತಾಳೆ ಕಾಯ್ಕೋತು. ಒಂದಿನ ಬಂದು, ನನಗೀಗ ಲಗ್ನ ಆಗೈತಿ, ಸಣ್ಣದೊಂದು ಪ್ರಾಕ್ಟೀಸ್ ಮಾಡಕ್ಕೆ ಮಾಡಿ MBS ಮುಗಿದದ, ನಾನು ಸಣ್ಣ ಮನೆ ಮಾಡ್ಬೇಕು ಮಾಡೀನಿ, ನಿನ್ನ ಕೈಲಿ ಏನು ರೊಕ್ಕ ಕೊಡ್ದಾತಂದು ಕೇಳಿದ್ಲು. ನನ್ನ ಕೈಲಿ ರೊಕ್ಕ ಕೊಡೋದವಾ, ಎಲ್ಲ ವೇಟು ಹಂಗೆ ಹಿಂಗೆ ಎಲ್ಲ ಕಡ್ಕೊಂಡು ಮಾರು, ಅದನ್ನು ಸಣ್ಣ ಮನೆ ಕಟ್ಸು ಅಂತಂದು. ನೋಡಿ ಎಷ್ಟು ಗಿಡ ತ್ಯಾಗದು. ಬಡ ಎಲ್ಲ ಕಡ್ಕೊಂಡ್ಬಿಟ್ಲು. ಬಡ್ಡಿ ಮನೆ ನಿಂತುಬಿಡ್ತು. ಬಡ್ಡಿ ಮನೆ ಕಟ್ಸಿದ್ಲು. ಮತ್ತು ಎಷ್ಟೋ ದಿನ ಬರಲೇ ಇಲ್ಲ. ಮತ್ತು ಭಾಳ ದಿನ ಬಂದು, ಇಲ್ಲ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗ್ಯದ, ಅಲ್ಲಿ ನಾವು ಬೇಕಾಗ್ಯದ, ನಮಗೆ ದೋಣಿ ಅವಶ್ಯಕತೆ ಇದೆ, ನಾವೇನು ಅವಶ್ಯಕತೆ ಇದೆ, ನಿನಗೇನು ಕೊಡ್ಲಿಕ್ಕಾತ ಅಂತ ಕೇಳಿದ್ಲು. ನೋಡವ, ನಾನು ಸ್ವಲ್ಪ ಬಡ್ಡಿ ಬಿಡು, ಕಡ್ಕೊ, ಅದನ್ನು ಸಣ್ಣ ನಾವು ಮಾಡ್ಕೊ, ಹೋಗು ಅಂತಂದು. ನೋಡಿ ಅರ್ಥ ಹೇಗೆ ಮಾಡ್ತು. ಇದು ಹುಡುಗಿ ಭಯಂಕರ ಸೊಕ್ಕಿಂದಿತ್ತು. ಬಡ ಆಳು ಹಚ್ಚಿಗೆಸಿಂದ ಬಡ್ಡಿ ಎಲ್ಲ ಕಡಿಸ್ಬಿಟ್ಟು, ಕಡ್ಸಣ್ಣದ್ರೆ ನಾವು ಮಾಡ್ಕೊಂಡ್ಲು. ಭಾಳ ದಿವಸ ಆಯಿತು. ಎಷ್ಟೋ ಕಾಲಗಳು ಎಷ್ಟೋ ವರ್ಷಗಳು ಎಷ್ಟೋ ಇದಾಯ್ತು. 70-80 ವರ್ಷ ಆಯಿತು. ಒಟ್ಟು ಹುಡುಗಿ ಬರಲೇ ಇಲ್ಲ. ಆ ಬಡ್ಡಿ ಮ್ಯಾಗ ಗಿಡ ಈಗ ಬರ್ತಾಳೆ, ಆಗ ಬರ್ತಾಳೆ, ಈಗ ನೆನೆಸ್ಕೋತು. ಒಂದಿನ ಬಂದಳು. ಮುಪ್ಪಾನ ಮುದುಕಾಗಿದ್ಲು. ಎಲ್ಲ ಮೊಮ್ಮಕ್ಕಳಾಗಿದ್ದರು. ಮೊಮ್ಮಕ್ಳಿಗೆ ಹೊರಗೆ ಹಾಕಿದ್ರು, ಮನೆ ನುಗ್ಗಿಸ್ಬಿಟ್ಟಿದ್ರು. ಅವಾಗ ಈ ಹುಡುಗಿಗೆ ಪ್ರೀತಿ ಅನ್ನೋದು ಏನು ಗೊತ್ತಾಗಿತ್ತು. ಅವಾಗ ಬಂದು, ನನ್ನ ಕಡೆ ಏನದವ, ಬಂದು ಬಾ ಸಂತೋಷಕ್ಕಾಯಿತು. ನನ್ನ ಕಡೆ ಏನೂ ಇಲ್ಲ ಕೊಡ್ಲಾಕ, ಈಗ ನಾನು ಬಡ್ಡಿ ಮ್ಯಾಗ ಕೂತೀನಿ, ನಾ ಏನೂ ನಿನ್ನ ಕೇಳಕ್ಕೆ ಬಂದಿಲ್ಲ, ನಿನ್ನ ಹತ್ರ 10 ನಿಮಿಷ ಕೂತು ಮಾತಾಡೋಕೆ ಬಂದೀನಿ, ನನ್ನ ಪ್ರೀತಿ ಅಂದ್ರೆ ಈಗ ಗೊತ್ತಾಗ್ಯದ, ಸೊಕ್ಕಲೆ ಮರ್ದೀನಿ, ಈಗ ನನ್ನ ಮೊಮ್ಮಕ್ಕಳೆಲ್ಲ ಹೊರಗೆ ಹಾಕ್ಯಾರ, ನಾ ಇಲ್ಲೇ ಕುಂಡಿರ್ತೀನಿ ಅಂತಂದು ಪ್ರೀತಿನ ಗಿಡ ಅಪ್ಕೊಂಡು ಕೂತೀನಿ. ಹಂಗಿದ್ರಿಂದ ಏನು ತಿಳಿದಂದ್ರೆ, ನಾವು ಜನರನ್ನು ಪ್ರೀತಿಸಬೇಕು, ಸೊಕ್ಕಲೆ ತಿರುಗಾಡಬಾರ್ದು ಎಂಬುದೇ ಈ ನೀತಿಕತೆಯ ಅರ್ಥ.